ಹಾಯ್, ಇವತ್ತು ರಾಗಿ ಸಿಹಿ ಹೇಗೆ ಮಾಡೋದಂತ ನೋಡೋಣ. ಒಂದು ಸ್ಟೀಲಿನ ಸಣ್ಣ ತಪಾಲೆ ಅಂತ ತಗೋಬೇಕು. ಇದಕ್ಕೆ ಒಂದು ಲೋಟದ ಅಷ್ಟು ನೀರು ಹಾಕಬೇಕು. ನನ್ನ ಮಗು ಇವಾಗ 8 ಮಂತ್ ಇದೆ. 8 ಮಂತ್ ಮಗುವಿಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಒಲೆನ ಹಚ್ಕೋಬೇಕು. ನೀರು ಕಾಯೋಕ್ಕೆ ಬಿಡಬೇಕು. ಸ್ವಲ್ಪ ಕುದಿ ಅಂಟೋ ತನಕ ಕಾಯಬೇಕು. ಟೀ ಕುಡಿಯೋಷ್ಟು ಲೋಟದಲ್ಲಿ ಸ್ವಲ್ಪ ನೀರು ತಗೋಬೇಕು. 3 ಸ್ಪೂನು ಅಥವಾ 2 ಅರ್ಧ ಸ್ಪೂನಷ್ಟು ರಾಗಿ ಪೌಡರ್ನ ಹಾಕಬೇಕು. ನಾನು 2 ಅರ್ಧ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಥರದ ಗಂಟುಗಳು ಬರಬಾರ್ದು. ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಈ ರಾಗಿ ಪೌಡ್ರಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡಿದ್ದೀನಿ. ಚೆನ್ನಾಗಿ ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ಈ ಥರ ಇದೆ. ನೋಡಿ ನೀರು ಕಾಯ್ತಾ ಇದೆ. ಇವಾಗ ಇದೇನು ಕಲಿಸ್ಕೊಂಡಿದ್ವಲ್ಲ ಇದನ್ನ ಅದರಲ್ಲಿ ಹಾಕಬೇಕು. ಇದನ್ನು ಕುದಿ ಬರೋ ತನಕ ಕಾಯಬೇಕು. ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ನೋಡಿ ಈ ಥರ ಕುದಿ ಬರಬೇಕು. ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಬೆಳೆಸಿದರೆ ಸಾಕು. 10 ನಿಮಿಷನೂ ಜಾಸ್ತಿ ಆಗುತ್ತೆ. ನೋಡಿ ಈ ಥರ ತೆಳ್ಳಗಿದ್ದಾಗೆ ನೀವು 6 ಮಂತ್ ಬೇಬಿ ಇದ್ದರೆ ಕೊಡ್ಬೋದು. ಸ್ವಲ್ಪ ತೆಳುವಾಗಿ. ನನ್ನ ಮಗು 8 ಮಂತ್ ಇದೆ ಅಲ್ವಾ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಬೌಲಲ್ಲಿ ಈ ಥರ ಸೋಸ್ಕೋಬೇಕು. ನೋಡಿ ರೆಡಿ ಆಯಿತು. ಸಿಂಪಲ್ಲಾಗಿ